ಇವಾಗ 10 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ 4 ಜನ ಫ್ಯಾಮಿಲಿಗೆಲ್ಲ ತುಂಬಾ ಅನುಕೂಲ ಇದೆ. ಈ ಸ್ಕೀಮು ಈ ಸರ್ಕಾರ ಮಾಡೋದ್ರಿಂದ ನಮ್ಗೆಲ್ಲ ಅನುಕೂಲ ಆಗಿದೆ. ಒಳ್ಳೇದಾಗಿ ಇಷ್ಟ ತಿಂಡಿ ಬದುಕಿದೀವಲ್ಲ ನಾವು. ನಮ್ ಗೌರ್ಮೆಂಟ್ ಅಲ್ವಪ್ಪ. ಅಕ್ಕಿನೇ ಇಲ್ಲ ಅಂದ್ರೆ ನಾವು ಬದುಕೋದು ಹೆಂಗೆ? ನಮ್ಗೆ ಅಕ್ಕಿನೇ ಇರ್ಲಿಲ್ಲ, ಹೆಂಗ ಅಕ್ಕಿ ಕೊಡ್ತಾರಲ್ಲ ಗೌರ್ಮೆಂಟ್ ನಿಂದ. ಯೋಚನೆ ಇಲ್ಲ, ಈಗ ಊಟ ಮಾಡಕ್ಕೆ ಅನುಕೂಲ ಆಯ್ತು. ಅಕ್ಕಿ ಕೊಡೋದ್ರಿಂದ ಹೆಂಗ ಜೀವನ ಆಯ್ತದೆ. ಎಲ್ಲ ಕರೆಕ್ಟಾಗಿ ಕೊಡ್ತಾರೆ, ತಿಂತಿಲ್ಲ ಎಲ್ಲ ಯೂಸ್ ಆಯ್ತಾ ಇದೆ. ಕರೆಂಟ್ ಬಿಲ್ ಬರ್ತಿಲ್ಲ, ಸರ್ಕಾರದಿಂದ ಅನುಕೂಲ ಆಗ್ತಿದೆ. 0 ಬರ್ತಿದೆ. ಸರ್ಕಾರ ಫ್ರೀ ಯೋಜನೆ ಮಾಡಿರೋದ್ರಿಂದ ಕಟ್ತಾ ಇಲ್ಲ ಸರ್. 0% ಬರ್ತಿದೆ. 0 ಬರ್ತಾ ಇದೆ. ಫ್ರೀ ಬರ್ತಿದೆ ಸರ್. ಮನೆದು ಇದು 350 400 ಆ ಥರ ಬರ್ತಿತ್ತು. ಈಗ 0% ಬರ್ತಿದೆ. ಕರೆಂಟ್ ಫ್ರೀ ನಮ್ದು 0 ಬರ್ತಾ ಇದೆ. ಕರೆಂಟ್ ಇಂದ ನಮ್ಗೆ ಉಪಕಾರ ಆಯ್ತು. 0 ಬಿಲ್ ಬರ್ತಾ 0 ಬರ್ತಾ ಇದೆ. ಇವತ್ತು ಎಲ್ಲ ಅನುಕೂಲ ಆಯ್ತಾ ಇದೆ. ಉಪಯೋಗಿಸುತ್ತೆ. ನಮ್ಗೆ ಸ್ಯಾಲರಿ ಕಡಿಮೆ ಆದ್ರೂ ಕೂಡ ಈ ಸ್ತ್ರೀ ಶಕ್ತಿ ಯೋಜನೆಯಿಂದ ಒಂಚೂರು ಅನುಕೂಲ ಆಗ್ತಿದೆ. ಯಾಕಂದ್ರೆ ಸ್ವಲ್ಪ ಸೇವಿಂಗ್ಸ್ ಆದಂಗಾಯ್ತು ನಮ್ಗೆ. ಬಸ್ ಮೇಲೆ ಧರ್ಮಸ್ಥಳಕ್ಕೆ ಹೋಗಿದ್ವಿ, ನಾವು ಗೌಡ್ಗೆರೆಗೆ ಹೋಗಿದ್ವಿ, ನಾವು ಹಾಸ್ಟೆಲ್ಗೆ ಹೋಗಿದ್ವಿ, ನಾವು ಇವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ, ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಎಲ್ಲ ಅನುಕೂಲ ಆಯ್ತು, ಒಳ್ಳೇದಾಯ್ತು. ಈಗೆಲ್ಲ ಫ್ರೀ ಬಿಟ್ಟಿರೋದಕ್ಕೆ ಹಿಂಗೆಲ್ಲ ಬಂದಿ ದೇವಸ್ಥಾನಗಳೆಲ್ಲ ನೋಡ್ತಾ ಇದೀವಿ. ಪರಮಾತ್ಮ ಮಾಡೋನೆ ಖುಷಿ ಅಂತ ಬರ್ತಾ ಇದೀವಿ. ಅವ್ರಿಗೆ 2000 ತಗೊಳ್ಳೋದೇ ಒಂದ್ ಖುಷಿ. ಅಂದ್ರೆ ಮಾತ್ರ ದುಡ್ಡು ನಮಗೆ ಒಳ್ಳೆ ಉಪಯೋಗ ಆಗದೆ. ನಮ್ಗೆ ಯಾವ ಕೆಲಸ ಇಲ್ಲ, ಏನಿಲ್ಲ. ನನ್ನ ಹಬ್ಬದ ಜೀವನದಲ್ಲಿ ಅದು ಬರೋದ್ರಲ್ಲಿ ಹೆಂಗ ಮನೆ ಮೇಂಟೈನ್ ಮಾಡ್ಕೊ ಹೋಯ್ತಾನೆ. ಮೆಡಿಸಿನ್ ತಗೋತೀವಿ. ಮನೆ ಖರ್ಚಿಗೆ ಸಹ ಈಗ ನಮ್ಮ ಮನೆ ಗಂಡಸ್ರಿಲ್ಲ, ನಾನು ಹಬ್ಬ ಕೂಲಿ ಮಾಡ್ಬೇಕು, ನಮ್ಮ ಮಗಳು ಓದಿಸ್ತಾ ಇದೀವಿ. ಹೆಂಗೋ ಬರೋದಕ್ಕೆ ಸಂಘಗಳು ಅವು ಇವು ಕಟ್ಕೊಂಡಿ ಮೇಂಟೈನ್ ಮಾಡ್ಕೊತಾವೆ. ಅದು ನಮ್ಮ ಮಗಳಿಗೆ ಕಿವಿ ಇದ್ ಮಾಡ್ಸೋಕೆ ಜೋಡಿಸ್ತಾ ಇದೀನಿ. ಇವಾಗ ಆ ಯೋಜನೆಯಲ್ಲಿ ನಾವು ಒಂದು ಹೊಲಿಗೆ ಮಿಷಿನ್ ತಗೊಂಡಿದೀವಿ, ಅದರಿಂದ ನಮ್ ಜೀವನ ನಡೀತಿದೆ. ಯುವ ನಿಧಿ ದುಡ್ಡಿಂದ ನಾನು ಕೋಚಿಂಗ್ ತಗೊಳಕ್ ಹೆಲ್ಪ್ ಆಯ್ತು. ಗೌರ್ಮೆಂಟ್ ಎಕ್ಸಾಮ್ಗಳಿಗೆ 500 or 700 ಇದೆಲ್ಲ ಆನ್ಲೈನ್ ಫೀಸ್ ಹಾಕೋಕೆ ನನ್ಗೆ ಹೆಲ್ಪ್ ಆಗ್ತಾ ಇದೆ. ತಿಂಗಳ 3000 ಬರ್ತಿತ್ತು, ಅದು ತುಂಬಾ ಹೆಲ್ಪ್ ಆಗ್ತಿತ್ತು. ನಾನು ಯುವ ನಿಧಿ ಬರ್ತಿರೋದ್ರಿಂದ ನಂಗೆ ತುಂಬಾ ಹೆಲ್ಪ್ ಆಗ್ತಿದೆ. ನಾನೀಗ ತುಂಬಾ ಕಡೆ ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ಈ 3000ರಿಂದ ತುಂಬಾ ಉಪಯೋಗ ಆಗ್ತಾ ಇದೆ. ಹೋಗಕ್ಕೆ ಇಂಟರ್ವ್ಯೂಸ್ಗೆ, ಅಲ್ಲಿ ಇಲ್ಲಿ ಅಟೆಂಡ್ ಮಾಡಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿಗಳಿಗೆ. ಈಗ ಈ ಯುವನಿಧಿ ಅಮೌಂಟ್ ಇಂದ ನನಗೆ ತುಂಬಾ ಹೆಲ್ಪ್ ಆಗ್ತದೆ. CFE ಕೋರ್ಸ್ ತಗೊಳಕ್ಕೆ. ಸಿದ್ದರಾಮಯ್ಯ ಮಾಡೋರ ಹಿಂದೆ ಹುಟ್ಟಲ್ಲ, ಮುಂದೆ ಹುಟ್ಟಲ್ಲ ಇಂಥ ವ್ಯಕ್ತಿ. ಇಂಥವ್ರು ಬೇಕೇ ಬೇಕು. ದೇವರು ಅವ್ರಿಗೆ ಆರೋಗ್ಯ ಇಸ್ಕೊಳ್ಳಿ ಅಂತ ಬೇಕು.